ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಸ್ಟಾರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ GPSTR ಪೇಪರ್ 2 ಸೋಷಿಯಲ್ ಸೈನ್ಸ್ 23/5/2015ರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ. ಇದೇ ಮೊದಲ ಬಾರಿಗೆ ಏನಾದರೂ ಸ್ಪರ್ಧಾ ಸ್ಟಾರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಬನ್ನಿ ವಿಡಿಯೋಗೆ ಹೋಗೋಣ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 6ರಿಂದ 8ನೇ ತರಗತಿ ದಿನಾಂಕ 23/5/2015ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಒಟ್ಟು ಪ್ರಶ್ನೆಗಳು 75, ಒಟ್ಟು ಅಂಕಗಳು 75, ಸಮಯ 3 ಗಂಟೆಗಳಾಗಿತ್ತು ಸ್ನೇಹಿತರೆ. ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ, ಸಂವಿಧಾನದ 86ನೇ ತಿದ್ದುಪಡಿಯ ಮೂಲಕ ಶಿಕ್ಷಣವನ್ನು ಮೂಲಭೂತ ಹಕ್ಕು ಎಂದು ಪರಿಗಣಿಸಿದ ವಿಧಿ ಯಾವುದು ಅನ್ನೋ ಪ್ರಶ್ನೆ. ಎ ಆಪ್ಷನ್ ವಿಧಿ 21, ಬಿ ಆಪ್ಷನ್ ವಿಧಿ 21A, ಸಿ ಆಪ್ಷನ್ 51A, ಡಿ ಆಪ್ಷನ್ 45ನೇ ವಿಧಿ. ಸರಿಯಾದ ಉತ್ತರವನ್ನು ನೋಡೋದಾದರೆ ಇದು ವಿಧಿ 21A. ಇನ್ನು ವಿವರಣೆಯನ್ನು ನೋಡೋಣ. ಇನ್ನು ವಿಧಿ 21ನ್ನು ನೋಡೋದಾದರೆ, ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಇದಾಗಿರುತ್ತೆ. ಗೌರವಯುತ ಜೀವನ, ಆರೋಗ್ಯ, ಪರಿಸರ ಮತ್ತು ಶಿಕ್ಷಣವನ್ನು ಒಳಗೊಂಡಿದೆ. ಎಲ್ಲ ನಾಗರಿಕರಿಗೂ ಸಹ ಅನ್ವಯಿಸುತ್ತದೆ. ಇನ್ನು ವಿಧಿ 51A ಅನ್ನು ನೋಡೋದಾದರೆ, ನಾಗರಿಕರ ಮೂಲಭೂತ ಕರ್ತವ್ಯಗಳು, ಸಂವಿಧಾನ, ರಾಷ್ಟ್ರಪತಿಗಳು, ರಾಷ್ಟ್ರೀಯ ಪಾಠಗಳು, ಪರಿಸರ, ಸಮುದಾಯ ಮತ್ತು ದೇಶದ ಗೌರವ ತೋರಬೇಕು. ನ್ಯಾಯಾಂಗದ ಮೂಲಕ ಅನುಷ್ಠಾನಕ್ಕೆ ಬಾಧ್ಯವಲ್ಲ, ಆದರೆ ನೀತಿಪರವಾಗಿ ಪಾಲಿಸಬೇಕಾಗುತ್ತದೆ. ಇನ್ನು ವಿಧಿ 51ನ್ನು ನೋಡೋದಾದರೆ, ರಾಜ್ಯದ ಕಾರ್ಯನೀತಿಗಳಿಗೆ ಮಾರ್ಗದರ್ಶಕ ತತ್ವಗಳು, ಸಾಮಾಜಿಕ ಆರ್ಥಿಕ ಕಲ್ಯಾಣ, ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಆರೋಗ್ಯ ಸೇವೆಗಳು, ಜನಸಾಮಾನ್ಯರು ಸುಸಂಪನ್ನ ಜೀವನ ನಡೆಸಲು ಸರ್ಕಾರದ ಮಾರ್ಗದರ್ಶನವನ್ನು ಇದು ನೀಡುತ್ತೆ. ಇದು ಕಾನೂನು ಅಲ್ಲ, ಆದರೆ ನೀತಿಪರ ಜವಾಬ್ದಾರಿ ಅಂತಲೇ ಹೇಳ್ಬೋದು. ಇನ್ನು ಎರಡನೆಯ ಪ್ರಶ್ನೆ, ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಜೂನ್ 26, ಎ ಆಪ್ಷನ್, ಬಿ ಆಪ್ಷನ್ ಜುಲೈ 26, ಸಿ ಆಪ್ಷನ್ ಜೂನ್ 23, ಡಿ ಆಪ್ಷನ್ ಜುಲೈ 25. ಇಲ್ಲಿ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಜುಲೈ 26 ಸರಿಯಾದಂಥ ಉತ್ತರ ಆಗಿರುತ್ತೆ. ಇನ್ನು ವಿವರಣೆಯನ್ನು ನೋಡೋಣ. ಕಾರ್ಗಿಲ್ ಯುದ್ಧವು 1999ರಲ್ಲಿ ಭಾರತದ ಸೇನಾ ಶಕ್ತಿ ಮತ್ತು ಧೈರ್ಯದ ಗೆಲುವಿನ ಮೂಲಕ ವಿಜಯವಾಗಿ ಮುಗಿದಿತ್ತು. ಪ್ರತಿ ವರ್ಷ ಜುಲೈ 26ರಂದು ಭಾರತದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಆಚರಿಸಲಾಗುತ್ತದೆ. ಇದು ಭಾರತದ ಶೌರ್ಯವನ್ನು ಮತ್ತು ದೇಶಭಕ್ತಿಯನ್ನು ಸ್ಮರಿಸುವ ದಿನವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಜುಲೈ 26ನ್ನು ನೋಡೋದಾದರೆ, ಕಾರ್ಗಿಲ್ ಯುದ್ಧದಲ್ಲಿ ಭಾರತ ವಿಜಯದ ದಿನ. ಪ್ರತಿ ವರ್ಷ ಭಾರತದಲ್ಲಿ ಈ ದಿನವನ್ನು ಕಾರ್ಗಿಲ್ ವಿಜಯೋತ್ಸವವಾಗಿ ಆಚರಿಸುತ್ತಾರೆ. ಇದು ಭಾರತೀಯ ಸೇನೆಯ ಶೌರ್ಯ ಮತ್ತು ದೇಶಭಕ್ತಿ ಸ್ಮರಿಸುವ ದಿನ. ಶಾಲೆ, ಸೇನೆ, ಸರ್ಕಾರಿ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಈ ದಿನ ಆಚರಣೆಯನ್ನು ಮಾಡ್ತಾರೆ. ಇನ್ನು ಜೂನ್ 26ನ್ನು ನೋಡೋದಾದರೆ, ಕೆಲ ದೇಶಗಳಲ್ಲಿ ಜಾಗತಿಕ ತಲೆಮಾರು ಉತ್ಸವ ಅಥವಾ ಸೈನಿಕ ಶೌರ್ಯ ನೆನಪಿಗೆ ಆಚರಿಸಲಾಗುತ್ತದೆ. 1991ರ ಏರ್ ಸ್ಟ್ರೈಕ್ ನೆನಪು. ದೇಶಾದ್ಯಂತ ಕೆಲವು ಸಮಾರಂಭಗಳು ನಡೆಯುತ್ತವೆ. ಇದು ಅಫಿಷಿಯಲ್ ಆಗಿ ಕಾರ್ಗಿಲ್ ಹಬ್ಬ ಅಲ್ಲ ಅಂತಲೇ ಹೇಳ್ಬೋದು. ಇನ್ನು ಜೂನ್ 23ನ್ನು ನೋಡೋದಾದರೆ, ಯುದ್ಧ ಪೂರ್ವ ಸ್ಮರಣಾ ದಿನ ಅಂತಲೇ ಹೇಳ್ಬೋದು. ಕೆಲ ಪ್ರದೇಶಗಳಲ್ಲಿ ಸೇನಾ ತರಬೇತಿ ನೆನಪಿಗಾಗಿ ಆಚರಣೆ. ಅಧಿಕೃತ ಕಾರ್ಗಿಲ್ ಹಬ್ಬ ಅಲ್ಲ. ಜುಲೈ 25ನ್ನು ನೋಡೋದಾದರೆ, ಯುದ್ಧದ ಆರಂಭದ ದಿನ ಅಥವಾ ಪ್ರಾರಂಭಿಕ ಘೋಷಣೆ ದಿನ. ಅಧಿಕೃತ ಹಬ್ಬವಲ್ಲ, ಸ್ವಲ್ಪ ನೆನಪು ಕಾರ್ಯಕ್ರಮಗಳು ಮಾತ್ರ ಅಂತಲೇ ಹೇಳ್ಬೋದು. ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರಪತಿಯವರು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸುವ ಹಾಗಿಲ್ಲ ಅನ್ನೋದು ಪ್ರಶ್ನೆ. ಸಂವಿಧಾನ ಅಂಗಗಳು ವಿಫಲವಾದಾಗ, ಯುದ್ಧ ಅಥವಾ ಯುದ್ಧದ ಭೀತಿ ಅಥವಾ ಹೊರಗಿನ ಆಕ್ರಮಣವಾದಾಗ, ಅಸ್ಥಿರ ಹಣಕಾಸಿನ ಪರಿಸ್ಥಿತಿ ಇದ್ದಾಗ, ಸರ್ಕಾರದ ಬೊಕ್ಕಸದಲ್ಲಿ ಹಣದ ಕೊರತೆಯಾದಾಗ. ಇಲ್ಲಿ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ, ಸರ್ಕಾರದ ಬೊಕ್ಕಸದಲ್ಲಿ ಹಣದ ಕೊರತೆಯಾದಾಗ. ಡಿ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ವಿವರಣೆಯನ್ನು ನೋಡೋಣ.
ಇನ್ನು ತುರ್ತು ಪರಿಸ್ಥಿತಿ ಘೋಷಣೆ ಯಾವಾಗ ಆಗುತ್ತೆ ಅಂದರೆ ಆರ್ಟಿಕಲ್ 352, 356, 360ರ ಪ್ರಕಾರ ರಾಷ್ಟ್ರಪತಿಯವರು ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ಯುದ್ಧದ ಭೀತಿ, ಹೊರಗಿನ ಆಕ್ರಮಣ, ರಾಜ್ಯ ಸರ್ಕಾರ ವಿಫಲ ಇತ್ಯಾದಿ ಸಂದರ್ಭಗಳಲ್ಲಿ ಘೋಷಣೆ ಮಾಡುತ್ತಾರೆ. ಹಣದ ಕೊರತೆ ಅಥವಾ ಬೊಕ್ಕಸ ಸಮಸ್ಯೆ ತುರ್ತು ಪರಿಸ್ಥಿತಿಗೆ ಕಾರಣ ಅಲ್ಲ ಅಂತಲೇ ಹೇಳ್ಬೋದು. 352ನೇ ವಿಧಿಯನ್ನು ನೋಡೋದಾದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯುದ್ಧ, ಬಾಹ್ಯಾಕ್ರಮಣ, ಶಸ್ತ್ರ ಬಂಡಾಯ ಅಥವಾ ದೇಶದ ಸುರಕ್ಷತೆ, ಬೆದರಿಕೆ, ಸಂಪತ್ತಿನ ಅನುಮೋದನೆ ಅಗತ್ಯ ಆಗಿರುತ್ತೆ. ಇನ್ನು 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ರಾಜ್ಯದಲ್ಲಿ ಸರ್ಕಾರದ ವೈಫಲ್ಯ ಅಥವಾ ಸಾಂವಿಧಾನಿಕ ಯಂತ್ರಾಂಗದ ವೈಫಲ್ಯ, ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗುತ್ತೆ. ವಿಧಿ 360 ಹಣಕಾಸಿನ ತುರ್ತು ಪರಿಸ್ಥಿತಿ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ತುರ್ತು ಪರಿಸ್ಥಿತಿ ಉಂಟಾದರೆ ರಾಷ್ಟ್ರಾಧ್ಯಕ್ಷರು ಘೋಷಿಸಬಹುದು. ಆದರೆ ಇದುವರೆಗೂ ಬಳಸಿಲ್ಲ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು. ಇನ್ನು 4ನೇ ಪ್ರಶ್ನೆಯನ್ನು ನೋಡೋದಾದರೆ ರಾಜ್ಯದ ಪ್ರಥಮ ಪ್ರಜೆ ಯಾರು ಅನ್ನೋದು. ಈ ಮುಖ್ಯಮಂತ್ರಿ, ರಾಜ್ಯಪಾಲರು, ರಾಷ್ಟ್ರಪತಿಗಳು ಮತ್ತು ಮಂತ್ರಿಗಳು 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು, ರಾಜ್ಯದ ಪ್ರಥಮ ಪ್ರಜೆ ಅಂತ ಕೇಳಿರೋದ್ರಿಂದ ರಾಜ್ಯಪಾಲರಾಗ್ತಾರೆ. ಬಿ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ವಿವರಣೆಯನ್ನು ನೋಡೋಣ. ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾಗಿರುವವರು ರಾಜ್ಯಪಾಲರು. ರಾಜ್ಯ ಮಟ್ಟದಲ್ಲಿ ಅವರು ರಾಜ್ಯದ ಪ್ರಥಮ ಪ್ರಜೆ ಎಂಬ ಗೌರವಯುತ ಸ್ಥಾನವನ್ನು ಹೊಂದಿರುತ್ತಾರೆ. ರಾಜ್ಯದ ಎಲ್ಲ ಕಾರ್ಯಾಂಗೀಯ ಅಧಿಕಾರಿಗಳು ರಾಜ್ಯಪಾಲರ ಹೆಸರಿನಲ್ಲಿಯೇ ಕಾರ್ಯನಿರ್ವಹಿಸುತ್ತಾರೆ. ರಾಷ್ಟ್ರಪತಿಗಳು ರಾಷ್ಟ್ರ ಮಟ್ಟದಲ್ಲಿ ದೇಶದ ಪ್ರಜೆ. ಮುಖ್ಯಮಂತ್ರಿ ರಾಜ್ಯ ಸರ್ಕಾರದ ಕಾರ್ಯನಿರ್ವಹಣೆಗೆ ಮುಖ್ಯಸ್ಥರು. ಇನ್ನು ಮಂತ್ರಿಗಳನ್ನು ನೋಡೋದಾದರೆ ಸರ್ಕಾರದ ನಿರ್ವಹಣೆಯಲ್ಲಿ ಮುಖ್ಯ ಅಧಿಕಾರಿಗಳು ಅಂತಲೇ ಹೇಳ್ಬೋದು. ಇನ್ನು ರಾಜ್ಯಪಾಲರು ಸಂವಿಧಾನಿಕ ಸಮತೋಲನ ಕಾಯ್ದುಕೊಳ್ಳುವ ಪ್ರಮುಖ ವ್ಯಕ್ತಿಗಳು. ಮುಖ್ಯ ಅಧಿಕಾರಿಗಳ ನೇಮಕಾತಿ, ರಾಜ್ಯ ಸರ್ಕಾರದ ಅಧಿಕಾರ ಪರಿಶೀಲನೆ ಸೇರಿದಂತೆ ಹಲವಾರು ಅಧಿಕಾರಗಳನ್ನು ನಿರ್ವಹಿಸುತ್ತಾರೆ. ಇನ್ನು 5ನೇ ಪ್ರಶ್ನೆ, ಜನತಾ ನ್ಯಾಯಾಲಯಗಳು ಅಂದರೆ ಲೋಕ ಅದಾಲತ್ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಅನ್ನುವಂಥ ಪ್ರಶ್ನೆ. ಇನ್ನು ಎ ಆಪ್ಷನ್ 1984, ಬಿ ಆಪ್ಷನ್ 1985, ಸಿ ಆಪ್ಷನ್ 1986, ಡಿ ಆಪ್ಷನ್ 1988. ಇಲ್ಲಿ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಸಿ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ, 1986. ಇನ್ನು ವಿವರಣೆಯನ್ನು ನೋಡೋಣ. ಭಾರತದಲ್ಲಿ ನ್ಯಾಯ ವಿತರಣೆಯು ವಿಳಂಬ ಮತ್ತು ವೆಚ್ಚದಾಯಕವಾಗಿದೆ. ಅದನ್ನು ಗಮನಿಸಿ ಮಕ್ಕಳ ಮತ್ತು ಸಾಮಾನ್ಯ ನಾಗರಿಕರಿಗೆ ತ್ವರಿತ ಮತ್ತು ಕಡಿಮೆ ವೆಚ್ಚದಲ್ಲಿ ನ್ಯಾಯ ವಿತರಿಸಲು ಜನತಾ ನ್ಯಾಯಾಲಯಗಳು 1985, 1986ನೇ ಸಾಲಿನಲ್ಲಿ ಅಸ್ತಿತ್ವಕ್ಕೆ ಬಂದವು. ಇನ್ನು 1986ರ ವಿಶೇಷತೆಯನ್ನು ನೋಡೋದಾದರೆ ಜನತಾ ನ್ಯಾಯಾಲಯಗಳು ಮೊದಲ ಬಾರಿಗೆ ಎಲ್ಲ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸಲು ಅನುಮತಿಸಲ್ಪಟ್ಟವು. ಸಣ್ಣ ನಾಗರಿಕ, ವಾಣಿಜ್ಯ, ನೆರೆಹೊರೆಯ ಪ್ರಕರಣಗಳನ್ನು ಕಡಿಮೆ ವೆಚ್ಚದಲ್ಲಿ ತ್ವರಿತವಾಗಿ ಪರಿಹರಿಸಲು ನಿಯಮಿತ ಪ್ರಕ್ರಿಯೆ ಜಾರಿಗೆ ಬಂದಿತ್ತು. ಇನ್ನು 1988ರ ವಿಶೇಷತೆಯನ್ನು ನೋಡೋದಾದರೆ ಜನತಾ ನ್ಯಾಯಾಲಯಗಳ ಸೇವೆಯನ್ನು ಇನ್ನಷ್ಟು ಸುಧಾರಿಸಲು ಕೇಂದ್ರ ಸರ್ಕಾರ ನಿಯಮಗಳು ಮತ್ತು ಮಾರ್ಗಸೂಚಿಯನ್ನು ಜಾರಿಗೊಳಿಸಿತು. ನ್ಯಾಯ ವಿತರಣೆಯಲ್ಲಿ ತ್ವರಿತತೆಯನ್ನು ಸುಧಾರಿಸಲು ಸ್ಪರ್ಧಾತ್ಮಕ ವ್ಯವಸ್ಥೆ ಮತ್ತು ನವೀನ ತಂತ್ರಗಳನ್ನು ಬಳಸಲು ಪ್ರಾರಂಭವಾಯಿತು. ಇನ್ನು ಇತರೆ ಪ್ರಮುಖ ಅಂಶಗಳನ್ನು ನೋಡೋದಾದರೆ 1984ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಸ್ಥಾಪನೆ, ಬೆಂಗಳೂರು. ಜನವರಿ 28, 1950 ಭಾರತೀಯ ಸರ್ವೋಚ್ಚ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂತು. ಏಪ್ರಿಲ್ 1, 1974ರಲ್ಲಿ ಅಪರಾಧ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂತು. ಇಷ್ಟು ಪ್ರಮುಖವಾದಂತಹ ವಿವರಣೆ ಮತ್ತು ಮಾಹಿತಿಯಾಗಿರುತ್ತೆ. ಇನ್ನು 6ನೇ ಪ್ರಶ್ನೆಯನ್ನು ನೋಡೋಣ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1976ರಲ್ಲಿ ಈ ಕೆಳಕಂಡ ಹೆಸರಿಗೆ ಮಾರ್ಪಡಿಸಲಾಯಿತು ಅನ್ನೋದಿದೆ. ಆಪ್ಷನ್ಸ್ ನೋಡೋದಾದರೆ ಎ ಆಪ್ಷನ್ ಅಸ್ಪೃಶ್ಯತಾ ಕಾಯ್ದೆ, ಬಿ ಆಪ್ಷನ್ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಸಿ ಆಪ್ಷನ್ ನಾಗರಿಕ ಸಂರಕ್ಷಣಾ ಕಾಯ್ದೆ, ಡಿ ಆಪ್ಷನ್ ಅಸ್ಪೃಶ್ಯತಾ ವಿಚಾರಣಾ ಕಾಯ್ದೆ. ಇಲ್ಲಿ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಮಾಡಲಾಗುತ್ತೆ. ಬಿ ಆಪ್ಷನ್ ಸರಿಯಾದಂಥ ಉತ್ತರ. ಇನ್ನು ವಿವರಣೆಯನ್ನು ನೋಡೋಣ. ಭಾರತದಲ್ಲಿ ಅಸ್ಪೃಶ್ಯತೆಯ ಆಚರಣೆಯನ್ನು ಸಂಪೂರ್ಣವಾಗಿ ತೊಡೆದುಹಾಕಲು 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ ಬಂದಿದೆ. 1976ರಲ್ಲಿ ತಿದ್ದುಪಡಿ ಮಾಡಿ ಅದನ್ನು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು
ಮರುನಾಮಕರಣ ಮಾಡಲಾಯಿತು. ಇನ್ನು ಪ್ರಮುಖ ಅಂಶಗಳನ್ನು ನೋಡೋದಾದರೆ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ. ಇನ್ನು 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ ಬಂದಿದೆ. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ಮೂಲಕ ಹೆಸರನ್ನು ಬದಲಾಯಿಸಲಾಯಿತು. 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ತರಲಾಯಿತು. 1976ರಲ್ಲಿ ಸಮಾನ ವೇತನ ಕಾಯ್ದೆ ಜಾರಿಗೆ ತರಲಾಯಿತು. 1986ರಲ್ಲಿ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. 2012ರಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ಸಂರಕ್ಷಣಾ ಕಾಯ್ದೆ ಪೋಕ್ಸೋವನ್ನು ಜಾರಿಗೆ ತರಲಾಯಿತು. ಇನ್ನು 7ನೇ ಪ್ರಶ್ನೆಯನ್ನು ನೋಡೋಣ. 2011ರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಜನಸಂಖ್ಯೆಯುಳ್ಳ ರಾಜ್ಯ ಯಾವುದು? ಎ ಆಪ್ಷನ್ ಕೇರಳ, ಬಿ ಆಪ್ಷನ್ ಮೇಘಾಲಯ, ಸಿ ಆಪ್ಷನ್ ಸಿಕ್ಕಿಂ, ಡಿ ಆಪ್ಷನ್ ಅರುಣಾಚಲ ಪ್ರದೇಶ. ಸರಿಯಾದ ಉತ್ತರವನ್ನು ನೋಡೋದಾದರೆ ಸಿಕ್ಕಿಂ ಆಗಿರುತ್ತೆ, ಸಿ ಆಪ್ಷನ್. ಇನ್ನು ವಿವರಣೆಯನ್ನು ನೋಡೋದಾದರೆ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಸಿಕ್ಕಿಂ ಆದರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಇನ್ನು ಕೇರಳದ ವಿಶೇಷತೆಯನ್ನು ನೋಡೋದಾದರೆ ಲಿಟ್ರಸಿ ದರ ಅತಿ ಹೆಚ್ಚು, ಆರೋಗ್ಯ ಸೇವೆ, ಉತ್ತಮ ಜನಸಂಖ್ಯಾ ಸಾಂದ್ರತೆ, ತೂಕದಾಯಕ. ಮೇಘಾಲಯದ ವಿಶೇಷತೆಯನ್ನು ನೋಡೋದಾದರೆ ಮಳೆಯ ಪ್ರಮಾಣ ಅತ್ಯಧಿಕವಾಗಿರುತ್ತೆ, ಬೃಹತ್ ನೈಸರ್ಗಿಕ ಸಂಪತ್ತನ್ನು ಹೊಂದಿದೆ ಮತ್ತು ಜಂಗಲ್ ಮತ್ತು ಪ್ರವಾಹವು ಪ್ರಮುಖವಾದುದಾಗಿದೆ. ಇಲ್ಲಿ ಅಬೆಸ್ಟ್ ಹಿಲ್ಸ್ ಅನ್ನು ಸಹ ಕಾಣಬಹುದು ಮೇಘಾಲಯದಲ್ಲಿ. ಇನ್ನು 8ನೇ ಪ್ರಶ್ನೆಯನ್ನು ನೋಡೋದಾದರೆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಉದ್ಘೋಷಿಸಿದ ದಿನ ಯಾವುದು ಅನ್ನೋದು. ಮತ್ತು ಆಪ್ಷನ್ಸನ್ನು ನೋಡೋದಾದರೆ ಎ ಆಪ್ಷನ್ 1948 ಡಿಸೆಂಬರ್ 8, ಬಿ ಆಪ್ಷನ್ 1948 ಡಿಸೆಂಬರ್ 10, ಸಿ ಆಪ್ಷನ್ 1948 ನವೆಂಬರ್ 10, ಡಿ ಆಪ್ಷನ್ 1948 ನವೆಂಬರ್ 23. ಇಲ್ಲಿ ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ 1948 ಡಿಸೆಂಬರ್ 10, ಬಿ ಆಪ್ಷನ್ ಸರಿಯಾದಂಥ ಉತ್ತರ. ಇನ್ನು ವಿವರಣೆಯನ್ನು ನೋಡೋದಾದರೆ ವಿಶ್ವಸಂಸ್ಥೆ 1948ರ ಡಿಸೆಂಬರ್ 10ರಂದು ತನ್ನ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಅಂಗೀಕರಿಸಿತು. ಆದ್ದರಿಂದ ಪ್ರತಿ ವರ್ಷ ಡಿಸೆಂಬರ್ 10ರಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ. ಇನ್ನು 1948 ಡಿಸೆಂಬರ್ 8ರ ವಿಶೇಷತೆಯನ್ನು ನಾವು ನೋಡೋದಾದರೆ ಮಾನವ ಹಕ್ಕುಗಳ ದಿನಕ್ಕೆ ಮುಂಚಿನ ದಿನ ಅಂತ ಹೇಳ್ಬೋದು. ಇನ್ನು 1948 ನವೆಂಬರ್ 10 ಯಾವುದೇ ವಿಶೇಷ ಹಕ್ಕು ಘೋಷಣೆ ದಿನ ಅಲ್ಲ. 1948 ನವೆಂಬರ್ 23 ವಿಶೇಷ ಹಕ್ಕು ಸಂಬಂಧ, ಇದು ಕೂಡ ಸಂಬಂಧ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು 9ನೇ ಪ್ರಶ್ನೆಯನ್ನು ನೋಡೋಣ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ILO ಮುಖ್ಯ ಕಾರ್ಯಾಲಯ ಯಾವ ಸ್ಥಳದಲ್ಲಿದೆ ಅಂತಕ್ಕಂಥದ್ದು ಪ್ರಶ್ನೆ. ಇನ್ನು ಎ ಆಪ್ಷನ್ಸನ್ನು ನೋಡೋದಾದರೆ ರೋಮ್, ಬಿ ಆಪ್ಷನ್ ಪ್ಯಾರಿಸ್, ಸಿ ಆಪ್ಷನ್ ಜಿನೀವಾ, ಡಿ ಆಪ್ಷನ್ ವಾಷಿಂಗ್ಟನ್. ಸರಿಯಾದ ಉತ್ತರ ಜಿನೀವಾ, ಸಿ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ವಿವರಣೆಯನ್ನು ನೋಡೋಣ. ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕಾರ್ಮಿಕ ಹಕ್ಕುಗಳ ರಕ್ಷಣೆಗೆ ಶತಮಾನಕ್ಕೂ ಹೆಚ್ಚು ಕಾಲ ಕಾರ್ಯನಿರ್ವಹಿಸುತ್ತಿರುವ ಪ್ರಮುಖ ಸಂಸ್ಥೆ ಅಂತಲೇ ಹೇಳ್ಬೋದು. ಇದು ಸ್ಥಾಪನೆಯಾಗಿದ್ದು 1ನೇ ಮಹಾಯುದ್ಧದ ನಂತರ ಲೀಗ್ ಆಫ್ ನೇಷನ್ಸ್ನ ಅಡಿಯಲ್ಲಿ ಸ್ಥಾಪನೆಯಾಯಿತು. ಇದರ ಸಂಬಂಧ ನೋಡೋದಾದರೆ UN ಆಶ್ರಯದ ವಿಶೇಷ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಮುಖ್ಯ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿದೆ. ಇದರ ಕಾರ್ಯಗಳನ್ನು ನೋಡೋದಾದರೆ ಕಾರ್ಮಿಕ ಹಕ್ಕುಗಳ ರಕ್ಷಣೆ, ಸರಿಯಾದ ಕೆಲಸದ ಷರತ್ತುಗಳನ್ನು ಜಾರಿ ಮಾಡುವುದು, ತೊಂದರೆ ಹೊಂದಿರುವ ಕಾರ್ಮಿಕರಿಗೆ ಸಹಾಯವನ್ನು ಮಾಡುವುದು. ಇನ್ನು ರೋಮ್ ಅಲ್ಲಿ ಯಾವ ಕೇಂದ್ರ ಕಚೇರಿ ಬರುತ್ತೆ ಅಂತಂದರೆ FAOನ ಮುಖ್ಯ ಕೇಂದ್ರ ಕಚೇರಿ ಬರುತ್ತೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. ಇನ್ನು ಪ್ಯಾರಿಸ್ನಲ್ಲಿ ಯುನೆಸ್ಕೋದ ಪ್ರಧಾನ ಕೇಂದ್ರ ಕಚೇರಿ ಇದೆ, ಯುನೈಟೆಡ್ ನೇಷನ್ಸ್ ಎಡ್ಯುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ವಾಷಿಂಗ್ಟನ್ನಲ್ಲಿ IMFನ ಕೇಂದ್ರ ಕಚೇರಿ ಬರುತ್ತೆ. IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವರ್ಲ್ಡ್ ಬ್ಯಾಂಕ್ನ ಕೇಂದ್ರ ಕಚೇರಿಯು ಸಹ ವಾಷಿಂಗ್ಟನ್ನಲ್ಲಿ ಬರುತ್ತೆ. ಇನ್ನು 10ನೇ ಪ್ರಶ್ನೆ. ಎಪಿಕ್ನ ವಿಸ್ತೃತ ರೂಪ ಯಾವುದು? ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್, ಎಲೆಕ್ಟ್ರಿಷ್ ಫೋಟೋ ಐಡೆಂಟಿಟಿ ಕಾರ್ಡ್, ಎಲೆಕ್ಟ್ರಿಕಲ್ ಫೋಟೋ ಐಡೆಂಟಿಟಿ ಕಾರ್ಡ್, ಡಿ ಆಪ್ಷನ್ ಎಲೆಕ್ಷನ್ ಫೋಟೋ ಐಡೆಂಟಿಟಿ ಕಾರ್ಡ್. ಸರಿಯಾದ ಉತ್ತರ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್, ಎ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ವಿವರಣೆಯನ್ನು ನೋಡೋಣ. ಎಪಿಕ್ ಭಾರತ ಚುನಾವಣಾ ಆಯೋಗ ನೀಡುವ ಅಧಿಕೃತ ಮತದಾರರ ಗುರುತಿನ ಚೀಟಿಯಾಗಿರುತ್ತೆ.
ಪ್ರತಿಯೊಬ್ಬ 18 ವರ್ಷ ಮೇಲ್ಪಟ್ಟ ಭಾರತೀಯ ನಾಗರಿಕನಿಗೆ ಎಪಿಕ್ ಪಡೆಯಲು ಹಕ್ಕು ಇದೆ. ರಾಷ್ಟ್ರೀಯ ಮತದಾರರ ದಿನ ಜನವರಿ 25. ಇದನ್ನು 2011ರಿಂದ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದೆ. ಎಪಿಕ್ನಲ್ಲಿ ಫೋಟೋ, ಹೆಸರು, ವಿಳಾಸ, ಯುನಿಕ್ ಐಡಿ, ಹೆಚ್ಚುವರಿ ಮಾಹಿತಿ ಸೆಕ್ಯೂರ್ ಗುರುತಿಗಾಗಿ ಮುಖ್ಯ ಆಗಿರುತ್ತೆ. ಇನ್ನು 11ನೇ ಪ್ರಶ್ನೆ, ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಯಾವ್ಯಾವು ಅಂತ ಪ್ರಶ್ನೆ. ಇಲ್ಲಿ ಆಪ್ಷನ್ನು ಭಾರತ ಮತ್ತು ರಷ್ಯಾ, ಬಿ ಆಪ್ಷನ್ ಭಾರತ ಮತ್ತು ಬಾಂಗ್ಲಾದೇಶ, ಸಿ ಆಪ್ಷನ್ ಭಾರತ ಮತ್ತು ಶ್ರೀಲಂಕಾ, ಡಿ ಆಪ್ಷನ್ ಭಾರತ ಮತ್ತು ಪಾಕಿಸ್ತಾನ. ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಭಾರತ ಮತ್ತು ಪಾಕಿಸ್ತಾನ. ಇದು ಹಲವಾರು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿದೆ. ಇನ್ನು ವಿವರಣೆಯನ್ನು ನೋಡೋದಾದರೆ ತಾಷ್ಕೆಂಟ್ ಒಪ್ಪಂದವು 1965ರ ಭಾರತ ಪಾಕಿಸ್ತಾನ ಯುದ್ಧವನ್ನು ಕೊನೆಗೊಳಿಸಲು ನಡೆದ ಶಾಂತಿ ಒಪ್ಪಂದವಾಗಿದೆ. ಇನ್ನು ಸೋವಿಯತ್ ರಷ್ಯಾದ ಮಧ್ಯಸ್ಥಿಕೆ ವಹಿಸಿತ್ತೆ ಹೊರತು ಇಲ್ಲಿ ಯಾವುದೇ ಪ್ರಧಾನ ಮತವನ್ನು ಇದು ನೀಡಿಲ್ಲ. ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿ ಜುಲ್ಫಿಕರ್ ಅಲಿ ಭುಟ್ಟೋ ಅವರು 1966ರಲ್ಲಿ ಸಹಿ ಹಾಕಿದರು. ಒಪ್ಪಂದದ ಸ್ಥಳ ಉಜ್ಬೇಕ್ನ ರಾಜಧಾನಿ ತಾಷ್ಕೆಂಟ್ನಲ್ಲಿ ಒಪ್ಪಂದ ಆಗುತ್ತೆ. ಮತ್ತು ಭಾರತ ಮತ್ತು ರಷ್ಯಾ ಬಗ್ಗೆ ನೋಡೋದಾದರೆ ತಾಷ್ಕೆಂಟ್ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ಪಾತ್ರ ವಹಿಸಿತ್ತು ರಷ್ಯಾ. ಇನ್ನು ಭಾರತ ಮತ್ತು ಬಾಂಗ್ಲಾದೇಶವನ್ನು ನೋಡೋದಾದರೆ 1971 ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ನಂತರ ಶಿಮ್ಲಾ ಒಪ್ಪಂದಕ್ಕೆ ಸಂಬಂಧಪಟ್ಟಿದೆ. ಇನ್ನು ಭಾರತ ಮತ್ತು ಶ್ರೀಲಂಕಾ ಸಂಬಂಧವು ತಾಷ್ಕೆಂಟ್ ಒಪ್ಪಂದಕ್ಕೆ ಸಂಬಂಧವಿಲ್ಲ. ಬದಲಿಗೆ ಸಾಮರಸ್ಯ, ವಾಣಿಜ್ಯ ಮತ್ತು ಸಮುದ್ರ ಸಂಬಂಧ ನಿರ್ವಹಣೆ ಈ ರಾಷ್ಟ್ರಗಳ ನಡುವೆ ನಡೆಯುತ್ತಿವೆ. ಇನ್ನು ಶಿಮ್ಲಾ ಒಪ್ಪಂದದ ಬಗ್ಗೆ ನೋಡೋದಾದರೆ 1972ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಶಾಂತಿ ಒಪ್ಪಂದ. ಸಹಿ ಹಾಕಿದವರು ಭಾರತೀಯ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ, ಪಾಕಿಸ್ತಾನದ ಪ್ರಧಾನಮಂತ್ರಿ ಜುಲ್ಫಿಕರ್ ಅಲಿ ಭುಟ್ಟೋ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದುವರೆಗೂ ನಾವು 11 ಪ್ರಶ್ನೆಗಳ ವಿಶ್ಲೇಷಣೆಯನ್ನು ವಿವರವಾಗಿ ನೋಡಿದ್ದೇವೆ. ಇದುವರೆಗೂ ಸ್ಪರ್ಧಾ ಸ್ಟಾರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇದೇ ಮೊದಲ ಬಾರಿಗೆ ಏನಾದರೂ ಸ್ಪರ್ಧಾ ಸ್ಟಾರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋದ ಮಾಹಿತಿ ಅಥವಾ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.